ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ 2026 ಏನ್ ಕಾಲ್ಫಾರ್ಮ್ ಆಗಿದೆ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡಕತ್ತೇವಿ. ಸೊ ಈಗಾಗಲೇ ಯಾವ ರೀತಿ ಪೋಸ್ಟ್ ಗಳು ಇರ್ತಾವೆ RRB ಗ್ರೂಪ್ ಡಿ ದಲ್ಲಿ, ಆಮೇಲೆ ಯಾವ ರೀತಿ ನಾವು ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೇನಿ. ಆಮೇಲೆ ಗರ್ಲ್ಸ್ ಗಳಿಗೆ ಯಾವ ಜಾಬ್ ಚೆನ್ನಾಗಿರುತ್ತೆ, ಆಮೇಲೆ ಮೇಲ್ ಗಳಿಗೆ ಯಾವ್ದು ಚೆನ್ನಾಗಿರ್ತೈತಿ, ಸ್ಯಾಲ್ರಿ ಯಾವ್ದ್ರಲ್ಲಿ ಹೆಚ್ಚು ಸಿಗ್ತಾ ಇದೆ, ಆಮೇಲೆ ಪ್ರಮೋಷನ್ ಯಾವ್ದ್ರಲ್ಲಿ ಬೇಗ ಬೇಗ ಆಗ್ತಾವೆ ಯಾವ ಒಂದು ಪೋಸ್ಟ್ ಅಲ್ಲಿ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ನಾನು. ಆ ವಿಡಿಯೋನ ನೋಡದೇ ಇರ್ತಕ್ಕಂಥವ್ರು ಇಲ್ಲಿ ಐ ಬಟನ್ ಬರುತ್ತೆ ನಿಮ್ಗೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿರಿ ಅಂತಂದ್ರೆ ಆ ವಿಡಿಯೋ ಕೂಡ ನೀವು ನೋಡ್ಕೋಬಹುದು, ಯಾವ ಪೋಸ್ಟ್ ಗೆ ಯಾವ ಕೆಲಸ ಇರ್ತೈತಿ ಅಂತೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸೇಫ್ ಝೋನ್ ಯಾವ್ದಾಗಿರ್ತೈತಿ ಅದ್ರ ಬಗ್ಗೆ ನಾವು ನೋಡೋಣ. ಸೊ RRB ಗ್ರೂಪ್ ಡಿ ಯ 2025 ಎಕ್ಸಾಮ್ಸ್ ಇನ್ನೂ ಕೂಡ ನಡೀತಾ ಇದಾವೆ. ಸೊ 10 ಫೆಬ್ರವರಿ ವರೆಗೂ ಕೂಡ ಎಕ್ಸಾಮ್ಸ್ ಗಳಿದಾವೆ. ಅದಕ್ಕಿಂತ ಮುಂಚೆನೆ ಈ ಒಂದು ಕಾಲ್ಫಾರ್ಮ್ ಆಗಿದೆ. ಆಮೇಲೆ ಅಪ್ಲಿಕೇಶನ್ಸ್ ಗಳು ಈಗಾಗಲೇ ಸ್ಟಾರ್ಟ್ ಆಗ್ಯಾವೆ. ಜನವರಿ 31ರಿಂದ ಮಾರ್ಚ್ 2ನೇ ತಾರೀಕಿನವರೆಗೆ ಅಪ್ಲಿಕೇಶನ್ ಅನ್ನ ನೀವು ಸಲ್ಲಿಸಬಹುದು. ಟೋಟಲ್ ಪೋಸ್ಟ್ ಗಳು 22,195 ಪೋಸ್ಟ್ ಗಳು ಇದಾವೆ. ಇದ್ರದ ಏಜ್ ಕೂಡ ನಾನ್ ನಿಮ್ಗೆ ಹೇಳೇನಿ, 18ರಿಂದ 33 ವರ್ಷ ಜನರಲ್ ದವ್ರಿಗೆ, ಆಮೇಲೆ 18ರಿಂದ 36 ವರ್ಷ OBC, 18ರಿಂದ 38 ವರ್ಷ SC/ST ಕ್ಯಾಟಗರಿದವರು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಈ ಏಜ್ ಒಳಗಿರ್ಬೇಕು, ಆಮೇಲೆ 10th ಪಾಸ್ ಆಗಿರ್ಬೇಕು. ಸೊ ಅಂತವರು ಈ ಒಂದು ಅಪ್ಲಿಕೇಶನ್ ಅನ್ನ ಎಲ್ಲರೂ ಕೂಡ ಸಲ್ಲಿಸಬಹುದಾಗಿದೆ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿವೆ. ಈಗಲೇ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಆಮೇಲೆ ಯಾವ ಝೋನ್ಗೆ ಸಲ್ಲಿಸಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಟಾಪ್ 5 ಡೇಂಜರ್ ಝೋನ್ಗಳು ಯಾವ್ದಾವೆ, ಆಮೇಲೆ ಟಾಪ್ 5 ಸೇಫ್ ಝೋನ್ ಯಾವ್ದಾವು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಎಷ್ಟು ಹೋದ್ಸಲ ಅಂದ್ರೆ 2025ರಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಗಳನ್ನ ಬಂದಾವೆ, ಯಾವ ಝೋನ್ ದಲ್ಲಿ ಎಷ್ಟು ವೇಕೆನ್ಸಿಗಳಿದ್ದು, ಆಮೇಲೆ ಈ ಸಲ ಎಷ್ಟು ವೇಕೆನ್ಸಿಗಳಿದಾವೆ ಅನ್ನೋದನ್ನು ಕೂಡ ನಾವು ಇದರಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಸೊ ಈ ಝೋನ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ 100% ಸೆಲೆಕ್ಷನ್ ಆಗುತ್ತೆ. ಬಟ್ ಒಂದು ನಾನು ಇಲ್ಲಿ ಹೇಳೋದೇನು ಅಂತಂದ್ರೆ, ನೀವು ಯಾವ ಝೋನ್ ಒಳಗಿದ್ದೀರಿ ಅದೇ ಝೋನ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಬಹಳ ಬೆಸ್ಟ್. ಓಕೆ, ಇನ್ನೊಂದು ಬಹಳಷ್ಟು ಜನ ಕೇಳಾಕತ್ತಿದ್ರು ಏನು ಅಂತಂದ್ರೆ, ನಾವು ಬೇರೆ ಝೋನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಕನ್ನಡದೊಳಗನೆ ಎಕ್ಸಾಮ್ ಬರಿಬಹುದಾ ಅಂತ ಹೇಳಿ ಕೇಳಾಕತ್ತಿದ್ರಿ. ಹೌದು, ನೀವು ಕನ್ನಡದೊಳಗನೆ ಎಕ್ಸಾಮ್ ಬರಿಬಹುದು. ನೀವು ಯಾವ ಬೇಕಾದ ಝೋನ್ಗೆ ಅಪ್ಲಿಕೇಶನ್ ಹಾಕ್ರಿ. ನೀವು ನಿಮ್ಮ ಮೀಡಿಯಂ ಏನ್ ಚಾಯ್ಸ್ ಮಾಡ್ಕೊಂಡಿರ್ತೀರಿ ಅದೇ ಮೀಡಿಯಂದೊಳಗನೆ ನೀವು ಎಕ್ಸಾಮ್ ಅನ್ನ ಬರಿತೀರಿ. ಆದ್ರೆ ಮತ್ತೊಂದ್ ಏನ್ ಕೇಳಾಕತ್ತಿದ್ರು, ನಾನು ಬೇರೆ ಝೋನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಹೋಗಿ ಬರಿಬೇಕಾ ಎಕ್ಸಾಮ್ ಅಂತ ಹೇಳಿ. ಇಲ್ಲ, ಸೊ ನೀವು ಯಾವುದೇ ಝೋನ್ಗೆ ಅಪ್ಲಿಕೇಶನ್ ಹಾಕ್ರಿ, ಏನ್ ಕರ್ನಾಟಕ ಇದೆ, ಕರ್ನಾಟಕದೊಳಗಡೆ ನಿಮ್ಮ ಎಕ್ಸಾಮ್ ಸೆಂಟರ್ಸ್ ಗಳು ಬಂದಿರ್ತಾವೆ, ಅಲ್ಲೇ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. ಇದಾದ್ಮೇಲೆ ಏನಾದ್ರು ನೀವು ಸೆಲೆಕ್ಷನ್ ಆದ್ರೆ ಅಂತಂದ್ರ ನಿಮ್ಮ ಫಿಸಿಕಲ್ ಆಮೇಲೆ ಮೆಡಿಕಲ್, ಸೊ ಇದು ನೀವು ಯಾವ ಝೋನ್ಗೆ ಹಾಕಿರ್ತೀರಿ ಆ ಝೋನ್ಗೆ ಹೋಗ್ಬೇಕಾಗತ್ತೆ. ಈಗ ಉದಾಹರಣೆಗೆ ನೀವು ಮುಂಬೈಗೆ ಹಾಕಿದ್ರ ಅಂತ ತಿಳ್ಕೊಳ್ರಿ, ಎಕ್ಸಾಮ್ ನೀವು ಕರ್ನಾಟಕದೊಳಗನೆ ಬರೀತೀರಿ. ಬಟ್ ನೀವು ಸೆಲೆಕ್ಷನ್ ಆದ್ಮೇಲೆ CBT ದಲ್ಲಿ ಸೆಲೆಕ್ಷನ್ ಆದ್ರ ಅಂತಂದ್ರೆ ಫಿಸಿಕಲ್ ಗೆ ಕರೀತಾರಲ್ಲ, ಅವಾಗ ಮುಂಬೈಗೆ ಹೋಗ್ಬೇಕಾಗುತ್ತೆ. ಈ ಉದಾಹರಣೆಗೆ ದೆಹಲಿಗೆ ನೀವು ಝೋನ್ ಅನ್ನ ಚಾಯ್ಸ್ ಮಾಡ್ಕೊಂಡಿರ್ತೀರಿ. ದೆಹಲಿ ಝೋನ್ಗೆ ಚಾಯ್ಸ್ ಮಾಡ್ಕೊಂಡು ಎಕ್ಸಾಮ್ ಎಲ್ಲಿ ಬರಿಬೇಕು, ಎಕ್ಸಾಮ್ ಎಲ್ಲಿ ಬರುತ್ತೆ ನಿಮ್ದು, ನಿಮ್ಮ ಎಕ್ಸಾಮ್ ಕರ್ನಾಟಕದೊಳಗನೆ ಬರ್ತೈತಿ, ಕರ್ನಾಟಕದೊಳಗನೆ ಎಕ್ಸಾಮ್ ಬರಿಬೇಕಾಗುತ್ತೆ. ಒಂದ್ ವೇಳೆ ನೀವು ಸೆಲೆಕ್ಷನ್ ಆದ್ರೆ ಅಂತಂದ್ರ ಡೆಲ್ಲಿಗೆ ಹೋಗ್ಬೇಕಾಗುತ್ತೆ ಫಿಸಿಕಲ್ ಕೊಡಾಕ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ಗೆ ಎಲ್ಲಾನು ಕೂಡ ನೀವು ಡೆಲ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಈ ರೀತಿ ಇದು ಪ್ರೊಸೆಸ್ ಇರ್ತೈತಿ. ಸೊ ಸೇಫ್ ಝೋನ್, ಡೇಂಜರ್ ಝೋನ್ ಯಾವ್ದು ಅನ್ನೋದನ್ನ ನೋಡೋಣ. ಸೊ ನಿಮ್ಮ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ ಒಂದು ನಾ ಹೇಳ್ತೇನೆ ಏನು ಅಂತಂದ್ರೆ, ನೀವು 100ರಲ್ಲಿ 80+ ಮಾರ್ಕ್ಸ್ ಗಳನ್ನ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಎಷ್ಟ್ ಹೇಳ್ರಿ, 100ರಲ್ಲಿ 80 ಮಾರ್ಕ್ಸ್ ಗಳನ್ನ ಟಾರ್ಗೆಟ್ ಇಟ್ಕೊಂಡು ಹೋದ್ರೆ ನೀವು ಯಾವ ಬೇಕಾದ ಝೋನ್ಗೆ ಅಪ್ಲಿಕೇಶನ್ ಹಾಕ್ರಿ, ನಿಮ್ದು ಸೆಲೆಕ್ಷನ್ ಆಗ್ತೈತಿ. ಬಟ್ ಇಷ್ಟು ಧೈರ್ಯ ಇರ್ಬೇಕೇನು ಅಂತಂದ್ರೆ, ನಾನು 75ರಿಂದ 80 ಮಾರ್ಕ್ಸ್ ತಗೋತೇನೆ ಅನ್ನುವಂತ ಧೈರ್ಯ ಇದ್ದವರು ನಿಮ್ ಝೋನ್ ಗಳಿಗೆನ ಹಾಕ್ರಿ. ಓಕೆ, ಆಮೇಲೆ ಮಾಮೂಲಿ ಎಲ್ಲಾ ಝೋನ್ ಗಳಲ್ಲಿ 75 ಮೇಲೆನ ಕಟ್ ಆಫ್ ನಿಲ್ತೈತಿ, ಇದಂತೂ ಪಕ್ಕಾ. ನೀವು ಎಲ್ಲಿ ಬೇಕಾದಲ್ಲಿ ಹಾಕ್ರಿ, 75 ಅಂತೂ ನಿಲ್ಲೋದನ್ನ, 75+ ತಗೊಂಡ್ರೆ ನೀವು ಸೇಫ್ ಝೋನ್ ಒಳಗೆ ಇರ್ತೇರಿ. ಆದ್ರೂ ಕೂಡ ಯಾವ್ದು ಸೇಫ್ ಝೋನ್ ಆಗೈತಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡೋಣ.
ಅದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರಿ ನಡೆಸುವಂತ 2026ರಲ್ಲಿ ಯಾರು ತಯಾರಿನ ನಡೆಸಾಕತ್ತೀರಿ ಗ್ರೂಪ್ ಡಿ ಎಕ್ಸಾಮ್ಗೆ ಅವ್ರಿಗೆ ನಮ್ಮಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಸಿಗಾಕತೈತಿ. ಇದ್ರದ್ದು ಫೀಸ್ 1500 ಇದೆ, ಬಟ್ ನಾವು ನಿಮ್ಗೆ ಓನ್ಲಿ 999 ರುಪೀಸ್ ಅಲ್ಲಿ ಆಫರ್ ಫೀಸ್ ಅಲ್ಲಿ ಕೊಡಾಕತ್ತೇವಿ. ಇವು ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಗಳು ಆಗಿರ್ತಾವು. ಈ ಎಲ್ಲಾ ರೆಕಾರ್ಡೆಡ್ ಕ್ಲಾಸಸ್ ಗಳು ನೀವು ಯಾವಾಗ ಬೇಕಾದಾಗ ನೋಡಬಹುದು, ಎಷ್ಟು ಬೇಕಾದಷ್ಟು ಸಲ ನೋಡಬಹುದು. ಎಲ್ಲವೂ ಕೂಡ ಟಾಪಿಕ್ ವೈಸ್ ನಿಮ್ಗ ಎಲ್ಲಾ ಸಬ್ಜೆಕ್ಟ್ ದ ರೆಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾವು ಈ ಪ್ಯಾಕೇಜ್ ಅಲ್ಲಿ. ಇದರಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಜೊತೆಗೆ PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ ಗಳನ್ನ 10 ತಗೋತಾ ಇದ್ದೇವಿ. ಪ್ರೀವಿಯಸ್ ಇಯರ್ ಎಲ್ಲಾ ಶಿಫ್ಟ್ ಗಳ ಕ್ವಶನ್ ಪೇಪರ್ ಕನ್ನಡದಲ್ಲಿ ಕೊಡ್ತೇವಿ ನಾವು. ಬಟ್ ಇನ್ನೂ ಕೀ ಆನ್ಸರ್ ಅನ್ನ ಬಿಟ್ಟಿಲ್ಲ. 2025 ಏನ್ ಎಕ್ಸಾಮ್ ಇನ್ನು ನಡೆಯಕತ್ತೈತಿ ಅದ್ರದ್ದು ಕೀ ಆನ್ಸರ್ ಇನ್ನ ಬಿಟ್ಟಿಲ್ಲ. ಕೀ ಆನ್ಸರ್ ಬಿಟ್ಟ ಮೇಲೆ ಎಲ್ಲಾ ಕ್ವಶನ್ ಪೇಪರ್ ಗಳು ಸಿಗ್ತಾವೆ. ಆ ಕ್ವಶನ್ ಪೇಪರ್ ಗಳನ್ನು ಕೂಡ ನಾವು ನಿಮ್ಗೆ ಕೊಡ್ತೇವೆ. ಸೊ 85ರಿಂದ ಒಂದು 90 ಕ್ವಶನ್ ಪೇಪರ್ ಗಳು ಆಗ್ತವೆ. ಅವೆಲ್ಲ ಕ್ವಶನ್ ಪೇಪರ್ ಗಳು ನಿಮ್ಗೆ ಸಿಗ್ತವೆ ಕೀ ಆನ್ಸರ್ ಬಿಟ್ಟ ಮೇಲೆ. ಮತ್ತೆ 2025 ಕೀ ಆನ್ಸರ್ಸ್ ಗಳು ಯಾವಾಗ ಬರ್ತಾವು, ಎಕ್ಸ್ಪೆಕ್ಟೆಡ್ ಯಾವಾಗ ಆಗ್ಬಹುದು ಅಂತಂದ್ರ 15 ಫೆಬ್ರವರಿಗೆ ಇದರ ಹಿಂದ ಮುಂದ 15 ಫೆಬ್ರವರಿ ಒಳಗಡೆನೆ ನಿಮ್ಮ ಕೀ ಆನ್ಸರ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾವೆ 2025. ಓಕೆ, ಸೊ ಇಷ್ಟೆಲ್ಲ ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗಾಕತೈತಿ. ಓನ್ಲಿ 999 ರುಪೀಸ್ ಅಲ್ಲಿ. ಬೇಗನೆ ಕ್ಲಾಸಸ್ ಗಳನ್ನ ತಗೊಳ್ರಿ, ಬೇಗನೆ ಜಾಯಿನ್ ಆಗ್ರಿ, ನಿಮ್ಮ ಸ್ಟಡಿಯನ್ನ ಈಗಲಿಂದಲೇ ನಡೆಸ್ರಿ. ಮಿನಿಮಮ್ 5ರಿಂದ 6 ತಿಂಗಳು ನಿಮ್ಗೆ ಟೈಮ್ ಸಿಗ್ತೈತಿ ಈ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಕ್. ಓಕೆ, ಮಿನಿಮಮ್ 5ರಿಂದ 6 ತಿಂಗಳುಗಳು ಸಿಗ್ತಾವೆ ನಿಮ್ಗೆ ಈ ಒಂದು ಪ್ರಿಪರೇಷನ್. 5ರಿಂದ 6 ಮಂತ್ ಸಿಗ್ತಾವೆ. ಸೊ ಈ ಪ್ಯಾಕೇಜ್ ಅನ್ನ ತಗೋಬೇಕು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ 8861927838 ನಂಬರ್ 38. ಸೊ ಈ ನಂಬರ್ಗೆ ನೀವು ಒಂದು ಮೆಸೇಜ್ ಅನ್ನ ಮಾಡಬೇಕು ನಮ್ಗೆ. ಏನು ಅಂತೇಳಿ ಗ್ರೂಪ್ ಡಿ 2026 ಅಂತ ಮೆಸೇಜ್ ಮಾಡಿದ್ರೆ ಅಂತಂದ್ರೆ ಒಂದು ಮಾಡಿದ ಮೇಲೆ ನಾವು ಒಂದು ನಿಮ್ಗೆ ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಅನ್ನ ಪೇಡ್ ಮಾಡ್ರಿ. ಫೀಸ್ ಪೇಡ್ ಮಾಡಿದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ನಮ್ಗೆ ಇದೇ ನಂಬರ್ಗೆ. ಕಳಿಸಿದ್ಮೇಲೆ ನಾವು ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳನ್ನ ಏನ್ ಮಾಡ್ತೇವಿ, ಸೆಂಡ್ ಮಾಡ್ತೇವಿ. ಓಕೆನಾ. ಸೊ ಇಷ್ಟೆಲ್ಲ ನಿಮ್ಗೆ ಸಿಗ್ತಾ ಇದೆ ಓನ್ಲಿ 999 ರುಪೀಸ್ ಅಲ್ಲಿ. ಬೇಗನೆ ಜಾಯಿನ್ ಆಗ್ರಿ, ಆಮೇಲೆ ನಿಮ್ಮ ಕ್ಲಾಸಸ್ ಗಳನ್ನ ತಯಾರಿನ ನಡೆಸ್ರಿ. ಈಗ ಇಲ್ಲಿ RRB ಗ್ರೂಪ್ ಡಿ 2025 ಅಪ್ಲಿಕೇಶನ್ಸ್ ಗಳ ಬಗ್ಗೆ ನಾವು ಇಲ್ಲಿ ಒಂದ್ ಸ್ವಲ್ಪ ನೋಡೋದಾದ್ರೆ 2019 ಕಾಲ್ಫಾರ್ಮ್ ಆಗಿತ್ತು ಇದು. ಅವಾಗ 1,03,769 ವೇಕೆನ್ಸಿಗಳಿದ್ದು. ಅವಾಗ ಅಪ್ಲಿಕೇಶನ್ಸ್ ಗಳು 1,15,00,000 ಅಪ್ಲಿಕೇಶನ್ಸ್ ಗಳು ಬಂದಿದ್ದು. ಒಂದು ಸೀಟಿಗೆ 110 ಕಾಂಪಿಟೇಷನ್ ಆ ಟೈಮ್ ದಲ್ಲಿ ಇತ್ತು 2019ರಲ್ಲಿ. ಬಟ್ 2024ರಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಈಗ ಪ್ರತಿ ವರ್ಷ ನಾವ್ ಏನ್ ಮಾಡ್ತೇವೆ, ಕಾಲ್ಫಾರ್ಮ್ ಮಾಡ್ತೇವೆ ಅಂತ ಹೇಳಿದ್ಮೇಲೆ ಏನಾಗ್ಯಾವು, ವೇಕೆನ್ಸಿಗಳು ಕಡಿಮೆ ಆಗಿವೆ. ಸೊ ಹೋದ್ ಸಲ 2024ರಲ್ಲಿ 32,438 ವೇಕೆನ್ಸಿಗಳು ಬಂದಿದ್ದು. ಇಲ್ಲಿ ಅಪ್ಲಿಕೇಶನ್ಸ್ ಗಳು 1,08,00,000 ಜನರು ಅಪ್ಲಿಕೇಶನ್ಸ್ ಗಳನ್ನ ಸಲ್ಲಿಸಿದ್ರು. ಇಲ್ಲಿ ಕಾಂಪಿಟೇಷನ್ ಒಂದು ಸೀಟಿಗೆ 333 ಕಾಂಪಿಟೇಷನ್ ಆಗತ್ತೆ ಒಂದು ಸೀಟಿಗೆ. ಓಕೆ, ಸೊ ಅದು 24ರ ವೇಕೆನ್ಸಿಗಳದು. ಈಗೇನ್ ಬಂದೈತಿ, ಈಗೇನ್ ಅಪ್ಲಿಕೇಶನ್ ಹಾಕಾತೇರಿ ಅದು 2025 ಹೌದಾ. 2026 ಅಪ್ಲಿಕೇಶನ್ ಹಾಕಾಕತ್ತೀರಿ ನೀವು. ಓಕೆ, ಆಮೇಲೆ 2026 ಏನಾಗ್ತೈತಿ, ಕಾಲ್ಫಾರ್ಮ್ ಕೂಡ ಆಗತೈತಿ. ಸೊ ಇದು ಪ್ರತಿ ವರ್ಷ ಆಗ್ತಾನೆ ಇರ್ತೈತಿ. 20ರಿಂದ 30,000 ವೇಕೆನ್ಸಿಗಳು ಇದ್ದೇ ಇರ್ತವೆ. 2025ರಲ್ಲಿ ಅಂದ್ರೆ ಈಗೇನ್ ಬಂದಾವು ಅಲ್ಲಿ 22,195 ಇದಾವೆ. ಇಲ್ಲಿಯೂ ಕೂಡ ನಾವು ಒಂದು ಎಕ್ಸ್ಪೆಕ್ಟೆಡ್ ಎಷ್ಟು ಅಪ್ಲಿಕೇಶನ್ಸ್ ಗಳು ಬೀಳಬಹುದು, 2 ಮಾರ್ಚ್ ವರೆಗೆ ಅಪ್ಲಿಕೇಶನ್ಸ್ ಹಾಕೋದಿದೆ. ಈಗ ಬಹಳಷ್ಟು ಜನ ಇನ್ನೂ ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿಯೂ ಕೂಡ ನಾವು ನೋಡೋದಾದ್ರೆ 90 ಲಕ್ಷದಿಂದ 1 ಕೋಟಿವರೆಗೆ ಅಪ್ಲಿಕೇಶನ್ಸ್ ಗಳು ಖಂಡಿತ ಬಂದೇ ಬರ್ತವೆ. ಸೊ ಇಷ್ಟು ಬಂದು ಅಂತಂದ್ರ ಇಲ್ಲಿಯೂ ಕೂಡ 300 ಕಾಂಪಿಟೇಷನ್ ಇಲ್ಲಿ ಬರ್ತೈತಿ. ಒಂದು ಸೀಟ್ಗೆ 300 ಜನ ಕಾಂಪಿಟೇಷನ್ ಇಲ್ಲಿಯೂ ಕೂಡ ಮಾಡ್ತಾರೆ. ಅಂತಂದ್ರೆ ಈಗ ಏನ್ 2024ರ ಎಕ್ಸಾಮ್ ಬರ್ಯಾಕತ್ತೇರಿ, ಇದ್ರದ್ದೇನ್ 333 ಇದೆ ಕಾಂಪಿಟೇಷನ್. ಇದರಲ್ಲಿ ಬಹಳಷ್ಟು ಜನ ಎಕ್ಸಾಮ್ಗೆ ಹೋಗಂಗಿಲ್ಲ. 50% ಮಾತ್ರ ಏನ್ ಮಾಡ್ತಾರ ಅಂತಂದ್ರೆ ಇಲ್ಲಿ ಎಕ್ಸಾಮ್ಗೆ ಹೋಗ್ತಾರೆ. ಸೊ ಹಾಗಾಗಿ ಕಾಂಪಿಟೇಷನ್ ಕಡಿಮೆ ಆಗ್ತೈತಿ. ಬಟ್ ನೀವು ಮಾರ್ಕ್ಸ್ ಗಳನ್ನ ತಗೋಬೇಕಾಗಿರುವಂತದ್ದು 75+. ಇಷ್ಟು ನೀವು ತಗೊಂಡ್ರೆ ಮಾತ್ರ ನಿಮ್ದು ಸೆಲೆಕ್ಷನ್ ಆಗ್ತೈತಿ ಈ ಎಕ್ಸಾಮ್ ದಲ್ಲಿಯೂ ಕೂಡ. ಆಮೇಲೆ ಈ ಎಕ್ಸಾಮ್ ದಲ್ಲಿಯೂ ಕೂಡ ಯಾವುದೇ ಎಕ್ಸಾಮ್ ಇರ್ಲಿ 75+ ಮಾರ್ಕ್ಸ್ ಬಂದು ಅಂತಂದ್ರೆ ನಿಮ್ ಸೆಲೆಕ್ಷನ್ ಖಂಡಿತ ಆಗೇ ಆಗ್ತೈತಿ. ಓಕೆ, ಇಷ್ಟು ಅಪ್ಲಿಕೇಶನ್ಸ್ ಗಳು ಇಲ್ಲಿ ಬಂದಿದ್ದು, ಇಷ್ಟು ಬರುವಂತಹ ಚಾನ್ಸ್ ಕೂಡ ಇಲ್ಲಿ ಇದೆ. ಈಗ ಇಲ್ಲಿ ಡೇಂಜರ್ ಝೋನ್ಸ್ ಗಳನ್ನ ನಾವು ನೋಡೋಣ. ಇದು ಮುಖ್ಯವಾಗಿರುವಂತ ಡೇಂಜರ್ ಝೋನ್. ಸೊ ಈ ಡೇಂಜರ್ ಝೋನ್ ಯಾಕೆ ಅದು ಅಂತಂದ್ರ ನಾವು ಅಥವಾ ಯಾರೇ ಯೂಟ್ಯೂಬರ್ಸ್ ಗಳಾಗಿರ್ಬಹುದು ಹೇಳಿದ್ವಿ ನಾವು ಈ ಝೋನ್ಸ್ ಗಳಿಗೆ ಅಪ್ಲಿಕೇಶನ್ ಹಾಕ್ರಿ ನೀವು ಅಂತ. ಸೊ ವಿದ್ಯಾರ್ಥಿಗಳು ಹಾಕ್ಯಾರೆ. ಬಟ್ ನಾನ್ ಏನ್ ಹೇಳಿದ್ನಿ ಅಲ್ಲಿ ಏನಪ್ಪಾ ಅಂತಂದ್ರ ಅದು ಸೇಫ್ ಝೋನ್, ಈಗಲೂ ಕೂಡ ಸೇಫ್ ಝೋನ್ ಅನ್ನೇ ಇದೆ.
ನಾನು ಹೇಳಿದ್ದೆ ಹೋದ್ ವರ್ಷ 2024 ವೇಕೆನ್ಸಿಗೂ 2025 ಏನ್ ಬಂದಿದ್ದು ಅವಾಗ ಹೇಳಿದ್ದೆ ಈ ಝೋನ್ಗೆ ನೀವು ಅಪ್ಲಿಕೇಶನ್ ಹಾಕ್ರಿ, ಇಲ್ಲಿ ಕಡಿಮೆ ಕಾಂಪಿಟೇಷನ್ ಇರ್ತೈತೆ ಅಂತೇಳಿ. ಬಟ್ ಬಹಳಷ್ಟು ಜನರು ಅಲ್ಲಿ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ ಗೊತ್ತಿಲ್ಲ, ನನ್ನ ಮಾತನ್ನ ಕೇಳಲಿಲ್ಲ. ಯಾರು ನನ್ನ ಮಾತನ್ನ ಕೇಳಿ ಅಪ್ಲಿಕೇಶನ್ ಹಾಕಿರಿ, ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ. ಬೇಕಾದ್ರೆ ನಾನು ಹಿಂದಿನ ವಿಡಿಯೋವನ್ನ ತೆಗೆದು ನೋಡ್ರಿ ನೀವು, ಅಲ್ಲಿ ಹೇಳಿದ್ದು ನಾನು ಒಂದು ಝೋನ್ ಇದೆ, ಆ ಝೋನ್ ಅನ್ನ ಆಮೇಲೆ ಹೇಳ್ತೇನೆ ನಾನು. ಆ ಝೋನ್ಗೆ ಹಾಕಿದ್ರೆ ಅಂದ್ರೆ ಬಹಳ ಕಡಿಮೆ ಇದೆ ಅಲ್ಲಿ. ಆಮೇಲೆ ಇದನ್ನು ಕೂಡ ಹೇಳಿದ್ದೆ ನಾನು, ಹೌದಾ, ಚೆನ್ನೈ ಕೂಡ ಹಾಕ್ರಿ ಅಂತ ಹೇಳಿದ್ದೆ. ಬಟ್ ಇದು ಹೈಯೆಸ್ಟ್ ಆಗಿರುವಂತಹ 413 ಜನರದು ಇಲ್ಲಿ ಏನಿದೆ ಕಾಂಪಿಟೇಷನ್ ಇದೆ. ಸೊ ಇಲ್ಲಿ ಹೋದ್ ಸಲ ವೇಕೆನ್ಸಿಗಳು 2694 ಇದ್ದು, ಅಪ್ಲಿಕೇಶನ್ಸ್ ಗಳನ್ನ ನಾವು ನೋಡೋದಾದ್ರೆ ಇಲ್ಲಿ 11 ಲಕ್ಷ ಅಪ್ಲಿಕೇಶನ್ಸ್ ಗಳು ಬಂದಾವೆ. 413 ಕಾಂಪಿಟೇಷನ್ ಇದೆ ಇಲ್ಲಿ. ಆಮೇಲೆ ಈ ಸಲ 1036 ಇಲ್ಲಿ ವೇಕೆನ್ಸಿಗಳಿದಾವೆ ಈ ಸಲ 2026ರಲ್ಲಿ. ಆಮೇಲೆ ಪ್ರಯಾಗ್ರಾಜ್ ಇದೆ, ಇಲ್ಲಿ 2020 ವೇಕೆನ್ಸಿಗಳಿದ್ದು ಇಲ್ಲಿ ಅಪ್ಲಿಕೇಶನ್ಸ್ ಗಳು ಎಷ್ಟು ಬಂದಾವೆ, 8 ಲಕ್ಷ ಬಂದಾವೆ. 427 ಕಾಂಪಿಟೇಷನ್ ಇದೆ ಈ ಸಲ. 1183 ವೇಕೆನ್ಸಿಗಳು ಬಂದಾವೆ. ಆಮೇಲೆ ಕಲ್ಕತ್ತಾ 1817, ಇಲ್ಲಿ 7 ಲಕ್ಷ ಅಪ್ಲಿಕೇಶನ್ಸ್ 8 ಲಕ್ಷ ಅಪ್ಲಿಕೇಶನ್ಸ್ ಬಂದಾವೆ. 437 ಇಲ್ಲಿ ಕಾಂಪಿಟೇಷನ್ ಇದೆ. ಆಮೇಲೆ ಈ ಸಲ 1173 ವೇಕೆನ್ಸಿಗಳು ಇಲ್ಲಿ ಬಂದಾವೆ. ಮುಂಬೈದಲ್ಲಿ 3244. ನೋಡ್ರಿ, ಮುಂಬೈ ಅಂತ ಹೇಳಿ ನಾನು ಹೇಳಿದ್ದೆ, ಬಟ್ ಈ ಮುಂಬೈ ಅಂತ ಹೇಳಿದ್ದಿಲ್ಲ ನಾನು, ಬೇರೆ ಹೇಳಿದ್ದೆ ನಿಮಗ ಅಲ್ಲಿ ಹಾಕ್ರಿ ಅಂತ ಹೇಳಿ. ಬಟ್ ಎಷ್ಟು ಜನ ನನ್ನ ಮಾತು ಕೇಳಿ ಹಾಕಿರಿ ಗೊತ್ತಿಲ್ಲ. ಸೊ ಇಲ್ಲಿ 15 ಲಕ್ಷ ಅಪ್ಲಿಕೇಶನ್ಸ್ ಗಳು ಬಂದಾವೆ. 481 ಕಾಂಪಿಟೇಷನ್ ಇದೆ ಇಲ್ಲಿ, ಬಹಳ ಹೈಯೆಸ್ಟ್. ಈ ಸಲ 1979 ವೇಕೆನ್ಸಿಗಳು ಈ ಸಲ ಬಂದಾವೆ. ಆಮೇಲೆ ಬೆಂಗಳೂರು ನೋಡ್ರಿ, ಇದು ರೆಡ್ ಝೋನ್ ದೊಳಗೆ ಬಂತು. ಇದು ಆಕ್ಚುಲಿ ಇಷ್ಟು ಕಾಂಪಿಟೇಷನ್ 547 ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಉತ್ತರ ಭಾರತದ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅಪ್ಲಿಕೇಶನ್ ಹಾಕ್ಯಾರೆ. ಉತ್ತರ ಭಾರತದ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ಹಾಕ್ಯಾರೆ. 503 ವೇಕೆನ್ಸಿಗಳಿದ್ದು, ಬಟ್ ಇಲ್ಲಿ 2,75,000 ಅಪ್ಲಿಕೇಶನ್ಸ್ ಗಳು ಬಂದಾವೆ. ಸೊ ಕಾಂಪಿಟೇಷನ್ 547 ಇದೆ. ಬಟ್ ಈ ಸಲ 90 ಇದೆ ಇಲ್ಲಿ ಬರೀ ವೇಕೆನ್ಸಿ. ಈ ಸಲ ನನಗ ಅನ್ಸೋ ಮಟ್ಟಿಗೆ ಯಾರು ಇಲ್ಲಿ ಅಪ್ಲಿಕೇಶನ್ ಹಾಕಂಗಿಲ್ಲ ಅಂತ ಅನಿಸ್ತೈತಿ. ಸೊ ಹಿಂಗ ನಮಗೆ ಅನಿಸ್ತೈತೆ, ಹೌದಲ್ಲ, ಈ ಸಲ ಅಂತೂ ಇಷ್ಟ ಹಾಕ್ಯಾರಪ್ಪ, ಮತ್ ಈಗ ಬರೀ 95 ಯಾರು ಹಾಕುವುದು ಅಂತೇಳಿ ಹಂಗ ಅನಿಸ್ತೈತಿ. ಆಮೇಲೆ ಅಲ್ಲಿ ಹಾಕಂಗಿಲ್ಲ ಅಂತ ಹೇಳಿ ನಮಗ ಅನಿಸ್ತೈತಿ, ಯಾರು ಹಾಕಂಗಿಲ್ಲ ನಡಿ ಅಂತ ಹೇಳಿ ನಾವು ಕೂಡ ಅಲ್ಲಿ ಹಾಕ್ತೇವಿ. ಬಟ್ ಈ ಸಲನು ಕೂಡ ಡೇಂಜರ್ ಝೋನ್ ನಾನೇ ಇದೆ ಇದು, ಇಲ್ಲಿ ಅಪ್ಲಿಕೇಶನ್ ಹಾಕೋದು. ಬಹಳ ಗಟ್ಟಿ ಧೈರ್ಯ ಇರ್ತಕ್ಕಂಥವ್ರು ಹಾಕ್ತಾರೆ 90 ಪೋಸ್ಟ್ಗಳಿಗೆ. ಇಲ್ಲಪ್ಪ ನಂದು ಹಾಗೆ ಆಗ್ತೈತಿ, ನಾನು 85 ಮಾಡತ್ತೇನೆ, 80ರಿಂದ 85 ಮಾರ್ಕ್ಸ್ ತಗೋತೀನಿ ಅಂತ ಅನ್ನೋರು ಇಲ್ಲಿ ಹಾಕ್ತಾರೆ. ಈಗ ಸೇಫ್ ಝೋನ್ ನೋಡ್ರಿ, ನಾ ಹೇಳಿದ್ದೆ ನೋಡ್ರಿ ನಿಮ್ಗ, ಅಹಮದಾಬಾದ್ ಹಾಕ್ರಿಪ್ಪ, ಮುಂಬೈ ವೆಸ್ಟರ್ನ್ ರೈಲ್ವೆ ಹಾಕ್ರಿ ಅಂತ ಹೇಳಿದ್ದೆ. ಬಟ್ ಎಷ್ಟು ಜನ ಅಪ್ಲಿಕೇಶನ್ ಹಾಕಿ, ನಾ ಎರಡನ್ನ ಹೇಳಿದ್ದೆ ಹೋದ್ಸಲ. ಯಾವ್ದು, ಅಹಮದಾಬಾದ್ ಒಂದ್ ಹಾಕ್ರಿ, ಮುಂಬೈ ಇದೊಂದ್ ಹಾಕ್ರಿ, ಆಮೇಲೆ ಚೆನ್ನೈ ಒಂದ್ ಹಾಕ್ರಿ ಅಂತೇಳಿ ಹೇಳಿದ್ದೆ. ಬಟ್ ಚೆನ್ನೈ 413 ಹೋಯ್ತು. ಇದನ್ನಾರ ಹಾಕ್ರಿ ಅಥವಾ ಯಾವ್ದು ಮುಂಬೈಯರ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳಿದೆ. ಬಟ್ ಮುಂಬೈಗೆ ಹಾಕ್ರಿ ಅಂತ ಹೇಳಿದ್ದೆ, ಯಾರು ಇದನ್ನ ಕೇಳ್ಕೊಂಡು ಹಾಕೇರಿ. ಬಹಳ ಕಡಿಮೆ ಕಾಂಪಿಟೇಷನ್ ಇಲ್ಲಿ ಬಂದಿದೆ. ಓನ್ಲಿ 137 ಕಾಂಪಿಟೇಷನ್ ಇದೆ. 3148 ಈ ಸಲನು ಕೂಡ ಇಲ್ಲಿ ಏನು ವೇಕೆನ್ಸಿಗಳಿದಾವೆ. ಆಮೇಲೆ ಹೋದ್ ಸಲ 3,39,000 ಅಪ್ಲಿಕೇಶನ್ಸ್ ಗಳು ಬಂದಿದ್ದು. ಹೋದ್ ಸಲ 4,672 ವೇಕೆನ್ಸಿಗಳಿದ್ದು. ಹಾಗಾಗಿ ಇಲ್ಲಿ ಕಾಂಪಿಟೇಷನ್ 137 ಕಾಂಪಿಟೇಷನ್ ಮಾತ್ರ ಇದೆ. ಈ ಸಲನು ಕೂಡ ಚೆನ್ನಾಗಿದಾವು ವೇಕೆನ್ಸಿಗಳು. ನೀವು ಈ ಝೋನ್ಗೆ ಪ್ರಿಫರೆನ್ಸ್ ಅನ್ನ ಕೊಡಬಹುದು. ಇದಕ್ಕೆ ನೋಡ್ರಿ, ಮುಂಬೈ ಅಂದ ತಕ್ಷಣ ಮುಂಬೈ ಅಂತೇಳಿ ಎರಡದಾವು. ಸೊ ಅಲ್ಲಿ ಹಾಕಿದ್ರೆ ಅಂತ ಮತ್ತ ಅದು ಬೇರೆ ಆಗ್ತತಿ. ಇಲ್ಲೂ ಕೂಡ ಮುಂಬೈ ಇದೆ ನೋಡ್ರಿ, ಹೌದಾ, ಇದು ಕೂಡ ಮುಂಬೈನೇ. ಇಲ್ಲಿ ಹಾಕಿದ್ರೆ ಅಂತಂದ್ರ ನೀವು ನೋಡ್ಬೋದು ಕಾಂಪಿಟೇಷನ್. ಬಟ್ ಇಲ್ಲಿ ಅಹಮದಾಬಾದ್ ಅಂತ ಹೇಳಿ ಏನಿರ್ತೈತಿ, ಇದಕ್ ಹಾಕ್ರಿ, ಇರ್ತೈತಿ, ಚೆನ್ನಾಗಿರ್ತೈತಿ. ಆಮೇಲೆ ಇಲ್ಲಿ ರಾಂಚಿನೂ ಕೂಡ ಕಡಿಮೆ ಇದೆ ಕಾಂಪಿಟೇಷನ್, 174 ಇದೆ. ಆಮೇಲೆ ಗೋರಖ್ಪುರ್ ಇದೆ 264. ಆಮೇಲೆ ಹಾಜಿಪುರ್ ಪಟ್ನಾ 267. ಇದನ್ನ ಹಾಕಾಕ್ ಹೋಗ್ಬೇಡ್ರಿ ನಮ್ಮ ವಿದ್ಯಾರ್ಥಿಗಳು. ಈ ಸಲ ಇದು ರೆಡ್ ಝೋನ್ ಒಳಗ್ ಗ್ಯಾರಂಟಿ ಬರ್ತೈತಿ ಇದು, ಹೌದಾ, ಹಾಜಿಪುರ್ ಪಟ್ನಾ. ಆಮೇಲೆ ಭುವನೇಶ್ವರ್ ನೋಡ್ರಿ, ಪಟ್ನಾ ಹಾಜಿಪುರ್ದವ್ರು ಏನಿದಾರಲ್ಲ ಹೋದ್ ಸಲ, ಇವ್ರೆಲ್ಲಾರು ಎಲ್ಲಿ ಬಂದಿದ್ರು ಹೇಳ್ರಿ, ಹುಬ್ಳಿ, ನಮ್ದೇನ ಬೆಂಗಳೂರು ಝೋನ್ ಇತ್ತಲ್ಲ ಅಲ್ಲಿ ಬಂದ್ ಹಾಕ್ಯಾರ. ಅದ್ರ ಸಲುವಾಗಿ ಎಷ್ಟ್ ಆಗ್ತ ಹೇಳ್ರಿ, ಅದ 574 ಕಾಂಪಿಟೇಷನ್ ಆತ್. ಆ ವಿದ್ಯಾರ್ಥಿಗಳನ್ನ ಬಂದ್ ಇಲ್ಲಿ ಹಾಕ್ಯಾರ. ಬಟ್ ಈ ಸಲ ರೆಡ್ ಝೋನ್ ದೊಳಗೆ ಇಲ್ಲ ಅಂತ ಇಲ್ಲಿ ಹಾಕಿರಿ ಅಂತಂದ್ರೆ, ಈ ಸಲ ಗ್ಯಾರಂಟಿ ಇದು ರೆಡ್ ಝೋನ್ ದೊಳಗೆ ಬರ್ತೈತಿ. ಇಲ್ಲೂ ಕೂಡ ಕಾಂಪಿಟೇಷನ್ ಈ ಸಲ ಹೆಚ್ಚ್ ಆಗೇ ಆಗ್ತೈತಿ ಹಾಜಿಪುರ್ ಪಟ್ನಾದೊಳಗೆ. ಆಮೇಲೆ ಭುವನೇಶ್ವರ್ ಕೂಡ ಇಲ್ಲಿ ನೋಡ್ಬೋದು 276 ಕಾಂಪಿಟೇಷನ್ ಇದೆ. ಬಟ್ ಈ ಸಲ 803 ಪೋಸ್ಟ್ ಗಳಿದಾವೆ. ಹೋದ್ ಸಲ 964 ಅಂದ್ರೆ
ಕರೆಕ್ಟ್ ಆಗಿದೆ. ಬಟ್ ಈ ಏನು 5 ಝೋನ್ಸ್ ಗಳನ್ನ ನಿಮ್ಗೆ ಹೇಳಾಕತ್ತೀನಿ, ಈ 5 ಝೋನ್ ಗಳಲ್ಲಿ ನೀವು ಆಯ್ಕೆಯನ್ನ ಮಾಡ್ಕೊಳ್ರಿ. ಆಮೇಲೆ ಯಾವುದೇ ಝೋನ್ ಅನ್ನ ಹಾಕ್ರಿ, ಯಾವುದೇ ಝೋನ್ ಯುವ ಝೋನ್ ಅಂತಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗ್ತೈತೆ ಆ ಝೋನ್ ಅನ್ನ ಹಾಕ್ರಿ. ಬಟ್ ಒಂದೇನು ಅಂತಂದ್ರೆ, ನಾನು 75 ಮೇಲೆ ಮಾರ್ಕ್ಸ್ ಗಳನ್ನ ತಗೋತೀನಿ ಅಂತ ಹೇಳಿ ನಿಮ್ಮಲ್ಲಿ ಭರವಸೆ ಇರಬೇಕು. ಅಷ್ಟು ಸ್ಟಡಿ ಮಾಡ್ಲೇಬೇಕು ನೀವು. ಅಷ್ಟು ಮಾಡಿದ್ರೆ ಮಾತ್ರ ನಿಮ್ದು ಸೆಲೆಕ್ಷನ್ ಆಗ್ತೈತಿ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಇಲ್ಲಿ ಕಡಿಮೆ ಕಟ್ ಆಫ್ ನಿಲ್ತೈತಿ, ಬಹಳ ಕಡಿಮೆ ಕಾಂಪಿಟೇಷನ್ ಐತಿ ಅಂತಂದ್ರ ಅಲ್ಲಿ ಕಡಿಮೆ ನಿಲ್ತೈತಿ ಕಟ್ ಆಫ್ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡ್ರಿ. ಕಾಂಪಿಟೇಷನ್ ಕಡಿಮೆ ಇದೆ, ಕಡಿಮೆ ಕಟ್ ಆಫ್ ಆ ರೀತಿ ಏನೂ ಇರೋದಿಲ್ಲ. ಎಲ್ಲಾನು ಕೂಡ 75 ಮೇಲೆನೆ ಏನಾಗುತ್ತೆ ಕಟ್ ಆಫ್ ನಿಲ್ಲುವಂತಹ ಚಾನ್ಸಸ್ ಇರೋದರಿಂದ ನೀವು ಆ ರೀತಿ ಪ್ರಿಪ್ರೇಷನ್ ಆಗ್ಬೇಕು. ಸೊ ನೀವು ಆ ರೀತಿ ಪ್ರಿಪ್ರೇಷನ್ ಆಗೋದ್ರ ಸಲುವಾಗಿಯೇ ಈ ಒಂದು ಕೋರ್ಸ್ ಅನ್ನ ನಿಮ್ಗೋಸ್ಕರ ತಂದೇವಿ, ಓನ್ಲಿ 999 ರುಪೀಸ್ ಅಲ್ಲಿ. ಸೊ ಬೇಗನೆ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಈಗಲಿಂದಲೇ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಓಕೆ, ನೀವು ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದ ತಕ್ಷಣವೇ 1 ರಿಂದ 2 ಗಂಟೆ ಒಳಗಡೆನೆ ನಾವೇನ್ ಮಾಡ್ತೇವೆ, ನಿಮ್ಗ ಈ ಎಲ್ಲ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡಿ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೀವಿ. ಓಕೆನಾ. ಆಮೇಲೆ ಕ್ಲಾಸಸ್ ಹೇಗಿರ್ತಾವು ಅಂತಂದ್ರ ನೋಡ್ರಿ, ಯಾವ ರೀತಿ ಕ್ಲಾಸಸ್ ಇರ್ತಾವ ಅಂತಂದ್ರೆ, ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನ ಮಾಡಿರ್ತೇವಿ. ಎಲ್ಲವುಗಳು ಏನಿರ್ತಾವು ಅಂತಂದ್ರ ಯೂಟ್ಯೂಬ್ ಲಿಂಕ್ ಗಳು ಇರ್ತಾವೆ. ಎಲ್ಲಾ ಸಬ್ಜೆಕ್ಟ್ ಯಾವ ರೀತಿ ಇರ್ತಾವು, ಎಲ್ಲಾ ಲಿಂಕ್ ಗಳು ಲಾಕ್ ಇರ್ತಾವೆ. ಆ ಲಾಕ್ ಇರುವಂತಹ ಲಿಂಕ್ ನೀವು ಬೇರೆಯವರಿಗೆ ಶೇರ್ ಮಾಡಿದ್ರಂತಂದ್ರ ಅವ್ರ ಮೊಬೈಲ್ ದಲ್ಲಿ ಓಪನ್ ಆಗಂಗಿಲ್ಲ ಅವು. ಸೊ ಈಗ ಉದಾಹರಣೆಗೆ, ಈಗ ಸೈನ್ಸ್ ಇದೆ ಅಂತ ಹೇಳಿ ತಿಳ್ಕೊರಿ. ಸೈನ್ಸ್ ದಲ್ಲಿ ಕ್ಲಾಸ್ 1 ಅಂತ ಹೇಳಿ ಈ ರೀತಿ ಇರ್ತೈತಿ. ಇದ್ರ ಕೆಳಗಡೆ ಒಂದು ಲಿಂಕ್ ಅನ್ನ ಕಳ್ಸಿರ್ತೇವಿ. ಈ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಯೂಟ್ಯೂಬ್ ದೊಳಗನೆ ಕ್ಲಾಸಸ್ ಓಪನ್ ಆಗ್ತೈತಿ. ಆಮೇಲೆ ಬೇರೆಯವರಿಗೆ ಓಪನ್ ಆಗಲ್ಲ. ಸೊ ಈ ಕ್ಲಾಸ್ ಮುಗಿದ ಮೇಲೆ ನೀವು ಯಾವ್ದು ನೋಡ್ಕೋಬೇಕು, ಕ್ಲಾಸ್ 2 ಇರ್ತೈತಿ. ಇದ್ರ ಕೆಳಗಡೆ ಲಿಂಕ್ ಇರ್ತೈತಿ. ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರ ಏನಾಗ್ತೈತಿ, 2ನೇ ಕ್ಲಾಸ್. ಈ ರೀತಿ ಪ್ರತಿ ಸಬ್ಜೆಕ್ಟ್ ಈ ರೀತಿ ಮೆಸೇಜ್ ಗಳನ್ನ ಕಳ್ಸಿರ್ತೇವೆ ನಾವು. ಅವುಗಳನ್ನ ನೀವು 1 by 1 ಎಲ್ಲಾ ಕ್ಲಾಸಸ್ ಗಳನ್ನ ನೋಡ್ಬೇಕಾಗುತ್ತೆ. ಸೊ ಇದು ಏನು ಅಂತಂದ್ರೆ, ಯಾವ್ದು ಸೇಫ್ ಝೋನ್ ಆಮೇಲೆ ಯಾವ್ದು ಡೇಂಜರ್ ಝೋನ್ ಅನ್ನುವಂಥದ್ದು ಒಂದು ಬ್ರೀಫ್ ಆಗಿ ಐಡಿಯಾ ಕೊಟ್ಟೇನಿ. ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಬೇಗನೆ ಅಪ್ಲಿಕೇಶನ್ ಅನ್ನು ಹಾಕ್ರಿ. ಸ್ಟಡಿ ಮಾಡಿ ಈ ಸಲ ಜಾಬ್ ಬೇಕು ಅಂತ ಅನ್ಕೊಂಡಿದ್ರೆ ಬೇಗನೆ ನೀವು ನಿಮ್ಮ ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಓಕೆನಾ. ಸೊ ಇನ್ನ 4 ರಿಂದ 5 ತಿಂಗಳವರೆಗೆ ನಿಮ್ಗೆ ಟೈಮ್ ಸಿಗ್ತೈತಿ. ಅಲ್ಲಿವರೆಗೆ ಪ್ರಿಪ್ರೇಷನ್ ಮಾಡ್ರಿ, ಒಳ್ಳೆ ರೀತಿಯಿಂದ ಸ್ಟಡಿ ಮಾಡ್ರಿ. ಓಕೆನಾ. ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ ಮಾಡಿ, ಅದ್ರ ರಿಪ್ಲೈ ಮಾಡ್ತೇನೆ ನಾನು. ಆಮೇಲೆ ಈ ವಿಡಿಯೋವನ್ನ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡ್ರಿ. ನಿಮ್ಮ ಗ್ರೂಪ್ಸ್ ಗಳಿರ್ತಾವೆ, ವಾಟ್ಸ್ಆಪ್ ಗ್ರೂಪ್ ಇರ್ತೈತಿ, ಟೆಲಿಗ್ರಾಮ್ ಗ್ರೂಪ್ ಇರ್ತೈತಿ, ಅಲ್ಲಿ ಎಲ್ಲ ಕಡೆನೂ ಕೂಡ ಅದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.